ಒಂದು ದಿನ ಒಬ್ಬ ಯುವಕ ಒಂದು ಅಂಗಡಿ ಹತ್ರ ಬಂದು ನಿಂತಿದ್ದ. ಅವನ ಮುಂದೆ ಒಂದು ಎಕ್ಸ್ಪೆನ್ಸಿವ್ ಕಾರು ಬಂದು ನಿಂತಿತು. ಆತ ಅನ್ಕೋತಾನೆ, ಈ ಕಾರಿನಿಂದ ಒಬ್ಬ ವಯಸ್ಸಾದ ವ್ಯಕ್ತಿನೇ ಕೆಳಗೆ ಇಳಿತಾನೆ ಅನ್ಕೋತಾನೆ. ಆದ್ರೆ ಆ ಕಾರಿನಿಂದ ಒಬ್ಬ ಯಂಗ್ ಯುವಕ ಕೆಳಗೆ ಇಳಿತಾನೆ. ಆಗ ಆ ಯುವಕ ಯೋಚನೆ ಮಾಡ್ತಾನೆ, ಈತನ ತಂದೆ ತಾಯಿ ಶ್ರೀಮಂತರು ಇರಬಹುದು ಅಥವಾ ಈತ ಒಬ್ಬ ಶ್ರೀಮಂತರ ಕುಟುಂಬದ ವ್ಯಕ್ತಿ ಇರಬಹುದು ಅನ್ಕೋತಾನೆ. ಆದರೆ ಇದೇ ಪ್ರಶ್ನೆಯ ಉತ್ತರ ಕೇಳಲು ಆ ಹುಡುಗ ಆ ಶ್ರೀಮಂತ ಯುವಕನ ಹತ್ರ ಬಂದು ಕೇಳ್ತಾನೆ, ಈ ಕಾರ್ ನಿಮ್ದ? ಹಾಗಿದ್ರೆ ನೀವು ಏನ್ ಕೆಲಸ ಮಾಡ್ತೀರಾ ಅಂತಾನೆ. ಆಗ ಆ ಯುವಕ ಹೇಳ್ತಾನೆ, ನಾವೊಬ್ಬ ಸಂಶೋಧಕ, ಈ ಕಾರು ನಾನೇ ಖರೀದಿ ಮಾಡಿದ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ಈ ಒಂದು ಮಾತು ಆ ಯುವಕನ ಜೀವನವನ್ನೇ ಬದಲಿಸಿತು. ಅವನಿಗೂ ಅರ್ಥ ಆಯ್ತು, ನಾವು ಕೂಡ ಯಂಗ್ ವಯಸ್ಸಿನಲ್ಲಿ ಶ್ರೀಮಂತ ಆಗಬಹುದು ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬಹುದು. ಅದಕ್ಕೆ ಆತ ಯಂಗ್ ವಯಸ್ಸು ಇರುವಾಗಲೇ ರಿಸರ್ಚ್ ಅನ್ನ ಶುರು ಮಾಡಿದ. ಮತ್ತೆ ಬೇಗ ಶ್ರೀಮಂತ ಆಗೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ. ಆ ಹುಡುಗ ಬೇರೆ ಯಾರು ಅಲ್ಲ, ಎಂ.ಜೆ. ಡಿಮಾರ್ಕೊ. ಅವರೇ ಬರೆದಿರುವ ಪುಸ್ತಕ ದ ಮಿಲಿಯನಿಯರ್ ಫಾಸ್ಟ್ ಲೈನ್. ಇದರಲ್ಲಿ ಅವರ ಅತಿ ದೊಡ್ಡ ರಿಸರ್ಚ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಪಾಯಿಂಟ್ ಎ ನಿಂದ ಪಾಯಿಂಟ್ ಬಿ ಕಡೆ ಹೋಗೋದಿದೆ ಅಂದ್ರೆ ಎ ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಸಿಚುವೇಶನ್ ಇದೆ, ನಿಮ್ಮ ಹತ್ರ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಇದೆ, ನೀವು ಫೈನಾನ್ಷಿಯಲ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಥವಾ ಸಾಲದಲ್ಲಿ ಮುಳುಗಿದ್ದೀರಾ, ಅದನ್ನ ನಾವು ಪಾಯಿಂಟ್ ಎ ಅಂತೀವಿ. ಮತ್ತೆ ಪಾಯಿಂಟ್ ಬಿ ನಲ್ಲಿ ನಿಮ್ಮ ಡ್ರೀಮ್ ಡೆಸ್ಟಿನಿ ಇದೆ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಇದೆ, ಅಲ್ಲಿ ನೀವು ಏನ್ ಬೇಕು ಅದು ಖರೀದಿ ಮಾಡಬಹುದು ಹಣದ ಚಿಂತೆ ಮಾಡದೇನೆ. ಆದರೆ ಪ್ರಶ್ನೆ ಇರೋದು, ನೀವು ಪಾಯಿಂಟ್ ಎ ನಿಂದ ಪಾಯಿಂಟ್ ಬಿ ವರೆಗೆ ಹೇಗೆ ಹೋಗಲು ಇಷ್ಟಪಡ್ತೀರಾ? ಯಾಕಂದ್ರೆ ದಾರಿಯಲ್ಲಿ ಕಷ್ಟಗಳಿವೆ ಮತ್ತೆ ಹೋಗೋದು ತುಂಬಾ ದೂರ ಇದೆ. ಹಾಗಿದ್ರೆ ನೀವು ನಡ್ಕೊಂಡು ಹೋಗ್ತೀರಾ, ಇಲ್ಲ ಸೈಕಲ್ ಮೇಲೆ ಹೋಗ್ತೀರಾ, ಅಥವಾ ಒಂದು ಸ್ಪೋರ್ಟ್ಸ್ ಕಾರ್ ನಲ್ಲಿ ಹೋಗೋದು ಇಷ್ಟಪಡ್ತೀರಾ? ಐ ಥಿಂಕ್ ಎಲ್ಲರೂ ಸ್ಪೋರ್ಟ್ಸ್ ಕಾರ್ ನ ಆಯ್ಕೆ ಮಾಡಿರ್ತಾರೆ. ಆದರೆ ನಿಜವಾಗ್ಲೂ ತುಂಬಾ ಜನ ನಡ್ಕೊಂಡು ಹೋಗೋಕೆ ಇಷ್ಟಪಡ್ತಾರೆ. ಆದರೆ ನಮಗೆ ಜೀವನ ಸಿಗೋದು ಒಂದೇ ಸಲ. ಅದಕ್ಕೆ ನಾವು ಯಂಗ್ ವಯಸ್ಸಿನಲ್ಲೇ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬೇಕು ಅನ್ಕೋತೀವಿ ಮತ್ತೆ ಅಂದುಕೊಂಡ ಆ ಎಲ್ಲ ಕನಸುಗಳನ್ನ ನಿಜ ಮಾಡಬೇಕು ಅನ್ಕೋತೀವಿ. ಆದರೆ ನೀವು ಫೈನಾನ್ಷಿಯಲ್ ಜರ್ನಿನಲ್ಲಿ ನಡ್ಕೊಂಡು ಹೋಗ್ತೀರಾ ಅಥವಾ ಸೈಕಲ್ ನಲ್ಲಿ ಹೋಗ್ತೀರಾ ಅನ್ಕೊಳ್ಳಿ, ಆಗ ನೀವು 60 ರಿಂದ 70 ವರ್ಷ ಇರುವಾಗ ನಿಮ್ಮ ಡೆಸ್ಟಿನಿ ತಲುಪ್ತೀರಾ. ಆದರೆ ಆ ವಯಸ್ಸಿನಲ್ಲಿ ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ಅಂದುಕೊಂಡಿದ್ದು ಎಂಜಾಯ್ ಮಾಡಲು. ಆಗ ಎಕ್ಸ್ಪೆನ್ಸಿವ್ ಕಾರ್ ನಲ್ಲಿ ಓಡಾಡುವ ಬದಲು ವೀಲ್ ಚೇರ್ ನಲ್ಲಿ ಓಡಾಡಬೇಕಾಗತ್ತೆ. ಆದರೆ ನಿಮ್ಮ ಐಷೋ ಆರಾಮಿ ಜೀವನವನ್ನ ವಯಸ್ಸಾದ ಮೇಲೆ ಬದುಕಲು ಇಷ್ಟಪಡ್ತೀರಾ ಅಥವಾ ಯಂಗ್ ವಯಸ್ಸಿನಲ್ಲೇ ಬದುಕಲು ಇಷ್ಟಪಡ್ತೀರಾ? ಅದಕ್ಕೆ ಆಥರ್ ಈ ರಿಸರ್ಚ್ ನಿಂದ ಈ ಮಾತನ್ನ ಹೇಳ್ತಾರೆ, ಜಗತ್ತಿನಲ್ಲಿ 3 ತರ ಜನ ಇರ್ತಾರೆ. ಒಂದ್ ವೇಳೆ ನೀವು ಕೂಡ ಈ ದಾರಿ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಬೇಗ ಅಚೀವ್ ಮಾಡಬೇಕು ಅಂದ್ರೆ ಈ ವಿಡಿಯೋ ಎಂಡ್ ವರೆಗೂ ನೋಡಿ. ಮತ್ತೆ ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಮೊದಲಿಗೆ ಆ 3 ದಾರಿಗಳ ಬಗ್ಗೆ ತಿಳಿಯೋಣ. ಫಸ್ಟ್ ಒಂದ್ ದಾರಿ ಇದೆ ಸೈಡ್ ವಾಕ್. ಇದು ಅದೇ ದಾರಿ ಇದೆ, ಇಲ್ಲಿ ನೀವು ಎ ನಿಂದ ಬಿ ವರೆಗೆ ನಡ್ಕೊಂಡು ಹೋಗ್ತೀರಾ. ಇಲ್ಲಿ ಆ ಜನ ಬರ್ತಾರೆ, ಅವರಿಗೆ ದುಡ್ಡಿನ ಮೇಲೆ ಹಿಡಿತಾನೆ ಇರೋದಿಲ್ಲ. ಇವರ ಮುಂದೆ ಫೈನಾನ್ಷಿಯಲ್ ಫ್ರೀ ಆಗುವ ಗಾಡಿ ಇವರ ಮುಂದೆ ಇದ್ರು ಅವರು ಆ ಗಾಡಿ ಬಿಟ್ಟು ನಡ್ಕೊಂಡು ಹೋಗ್ತಾರೆ. ಇವರಿಗೆ ಮೊದಲಿನಿಂದಲೇ ಯಾವುದೇ ಫೈನಾನ್ಷಿಯಲ್ ಗೋಲ್ ಇರೋದಿಲ್ಲ, ಕೇವಲ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಏನ್ ಮಾಡೋದಿದೆ ಇವತ್ತೇ ಮಾಡ್ಬೇಕು, ನಾಳೆ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಅದಕ್ಕೆ ಇವರ ಸ್ಯಾಲರಿ ಮಂತ್ ಎಂಡ್ ಬರೋದಕ್ಕಿಂತ ಮುಂಚೆನೆ ಖಾಲಿ ಆಗುತ್ತೆ. ಒಂದ್ ವೇಳೆ ನೆಕ್ಸ್ಟ್ ಮಂತ್ ಸ್ಯಾಲರಿ ಲೇಟ್ ಆದ್ರೆ ಇವರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ನೋಡಿ, ಸೈಡ್ ವಾಕರ್ ಕೂಡ 2 ಪ್ರಕಾರ ಇರ್ತಾರೆ. ಫಸ್ಟ್ ಒನ್ ನ ಇವಾಗ ತಾನೇ ಹೇಳಿದ್ದು, ಇವ್ರ ಹತ್ರ ಜಾಬ್ ಇರುತ್ತೆ ಆದ್ರೆ ಫೈನಾನ್ಷಿಯಲ್ ಏಮ್ ಇರೋದಿಲ್ಲ. ಇವರು ಕೇವಲ ಸರ್ಪ್ರೈಸಿಂಗ್ ಬಿಲ್ ನಿಂದ ದೂರ ಉಳಿತಾರೆ. ಒಂದು ಸೀರಿಯಸ್ ಸಿಚುವೇಶನ್ ನ ಸಾಲದಲ್ಲಿ ಬರಲು ಅಂದ್ರೆ ಎಮರ್ಜೆನ್ಸಿ ಬಿಲ್ ಅಥವಾ ಹಾಸ್ಪಿಟಲ್ ಬಿಲ್. ಯಾಕಂದ್ರೆ ಇವರ ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಅಂದ್ರೆ ಲೋನ್ ತಗೊಳ್ಳೋದೇ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಗಳಿಂದ, ಬ್ಯಾಂಕ್ಸ್ ಗಳಿಂದ, ತಮ್ಮ ಸಂಬಂಧಿಕರಿಂದ ಇವರು ಕೇವಲ ಸಾಲ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಇವರ ಸೇವಿಂಗ್ಸ್ 0 ಆಗಿರುತ್ತೆ. ಈ ತರ ಇರುವಂತ ಜನರಿಗೆ ಆಥರ್ ಸೈಡ್ ಪೂವರ್ ಅಂತಾರೆ. ಇನ್ನೊಂದು ಕಡೆ ಬರ್ತಾರೆ ಸೈಡ್ ರಿಚ್. ಇವರಿಗೆ ಒಂದು ವೇಳೆ ಸ್ಯಾಲರಿ ಬಂದ್ರೂ ಕೂಡ ಫೈನಾನ್ಷಿಯಲಿ ವೀಕ್ ಆಗಿರ್ತಾರೆ. ಇಂಥವರು ಕೇವಲ ತೋರಿಕೆಯ ಜೀವನ ಬದುಕ್ತಾ ಇರ್ತಾರೆ. ಇವರ ಹತ್ರ ಹಣ ಬಂದ ಕೂಡಲೇ ಇವರ ಶಾಪಿಂಗ್, ಪಾರ್ಟಿ, ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ಪ್ರಾರಂಭ ಮಾಡ್ತಾರೆ. ಮತ್ತೆ ಮಂತ್ ಎಂಡ್ ನಲ್ಲಿ ಇವರ ಪರಿಸ್ಥಿತಿ ಕೂಡ ಹಾಗೆ ಆಗುತ್ತೆ, ಸೈಡ್ ಪೂವರರ ಹಾಗೆ. ಇಂಥವರಲ್ಲಿ ಫೈನಾನ್ಷಿಯಲ್ ಎಜುಕೇಶನ್ 0 ಇರುತ್ತೆ. ಈಗ ಬರುತ್ತೆ 2ನೇ ಲೈನ್ ಅಂದ್ರೆ ಸ್ಲೋ ಲೈನ್. ಈ ದಾರಿಯಲ್ಲಿ ಜನ ಸೈಕಲ್ ಅಥವಾ ಬೈಕ್ ಮೇಲೆ ಹೋಗ್ತಾ ಇರ್ತಾರೆ, ವರ್ಷ ಪೂರ್ತಿ ಕೆಲಸನೂ ಮಾಡ್ತಾರೆ ಮತ್ತೆ ಫೈನಾನ್ಷಿಯಲ್ ಫ್ರೀ ಕೂಡ ಆಗ್ತಾರೆ. ಆದ್ರೆ 60 ರಿಂದ 70ನೇ ವರ್ಷಕ್ಕೆ ನೋಡಿ, ಈ ಸ್ಲೋ ಲೈನ್ ನವರೇ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಸೈಡ್ ವಾಕರ್ ಗಿಂತ. ಯಾಕಂದ್ರೆ ಇವರ ಹತ್ರ ಒಂದು ಫೈನಾನ್ಷಿಯಲ್ ಗೋಲ್ ಆದ್ರೆ ಇರುತ್ತೆ. ಅಲ್ಪ ಸ್ವಲ್ಪ ಹಣ ಸೇವ್ ಮಾಡಿರುವ FD ಯ ಒಂದಷ್ಟು ಅಮೌಂಟ್ ಇವರ ಹತ್ರ ಇರುತ್ತೆ. ಯಾಕಂದ್ರೆ ಇವರಿಗೆ ಸೇವಿಂಗ್ಸ್ ಮೇಲೆನೆ ನಂಬಿಕೆ ಇರುತ್ತೆ. ಆದ್ರೆ ಆಥರ್ ಪ್ರಕಾರ ಶ್ರೀಮಂತ ಆಗುವ ಈ ದಾರಿ ಕೂಡ ಸರಿ ಇಲ್ಲ ಅಂತಾರೆ. ಯಾಕಂದ್ರೆ ನೀವು 60 ರಿಂದ 70ನೇ ವಯಸ್ಸಿನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿದ್ರು ಅದು ನಿಮ್ಮ ಕೆಲಸಕ್ಕೆ ಬರೋದಿಲ್ಲ ಅಂತಾರೆ. ಮತ್ತೆ 99% ರಷ್ಟು ಜನ ಈ ಸ್ಲೋ ಲೈನ್ ನಲ್ಲೇ ಇರ್ತಾರೆ. ಯಾಕಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನಮ್ಮೆಲ್ಲರಿಗೂ ಇದೇ ಕಲಿಸಿರ್ತಾರೆ ಅಲ್ವಾ. ಒಂದ್ ವೇಳೆ ನೀವು ಈ ಸ್ಲೋ ಲೈನ್ ಇಂದ ಆಚೆ ಬರಬೇಕು ಅಂದ್ರೆ ಈ 3 ಸ್ಟೆಪ್ ಅನ್ನ ಯೂಸ್ ಮಾಡಿ. ಫಸ್ಟ್ ಸ್ಟೆಪ್ ಇದೆ ಸೇಫ್ಟಿ ಟ್ರ್ಯಾಪ್. ನೋಡಿ, ಜಾಬ್ ಸೆಕ್ಯೂರಿಟಿ ಅನ್ನುವ ಮಾತು ಇಲ್ವೇ ಇಲ್ಲ ಮತ್ತೆ ಇದು ನಮ್ಮ ಕಂಟ್ರೋಲ್ ನಲ್ಲೂ ಇರೋದಿಲ್ಲ. ಆದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪೂರ್ತಿ ನಮ್ಮ ಕೈನಲ್ಲೇ ಇರುತ್ತೆ. ಇದು 100% ನಿಜ ಕೂಡ. ಕೋವಿಡ್ ಟೈಮ್ ನಲ್ಲೇ ನಾವೆಲ್ಲ ಇದನ್ನ ನೋಡಿದ್ದೇವೆ. ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟೇ ಚೆನ್ನಾಗಿದ್ರು, ನೀವು ಎಷ್ಟೇ ಲಾಯಲ್ ಎಂಪ್ಲಾಯ್ ಆಗಿದ್ರು, ನಿಮಗೆ ಜಾಬ್ ನಿಂದ ತೆಗೆದು ಹಾಕ್ತಾರೆ ಮತ್ತೆ ನಿಮ್ಮ ಸ್ಯಾಲರಿ ಕೂಡ ಕಡಿಮೆ ಮಾಡ್ತಾರೆ.
ಸ್ಟೆಪ್ 2 ಇದೆ. ಒಂದ್ ವೇಳೆ ನೀವು ಹಣ ಸಂಪಾದನೆ ಮಾಡುವುದನ್ನ ಕಲಿಬೇಕು ಅಂದ್ರೆ ನೀವು ಜಾಸ್ತಿ ಟೈಮ್ ಅನ್ನ ಖರ್ಚು ಮಾಡಿ, ಇಲ್ಲ ನಿಮ್ಮ ಟೈಮ್ ವ್ಯಾಲ್ಯೂವನ್ನ ಹೆಚ್ಚಿಸಿಕೊಳ್ಳಿ. ಹಣ ಸಂಪಾದನೆ ಮಾಡುವುದು ಕಲಿಬೇಕು ಅಂದ್ರೆ ನಿಮ್ಮ ಇಂಟ್ರೆಸ್ಟಿಕ್ ವ್ಯಾಲ್ಯೂವನ್ನ ಹೆಚ್ಚಿಸಿಕೊಳ್ಬೇಕು ಅಂತಾರೆ ಆಥರ್. ಸ್ಟೆಪ್ 3 ಇದೆ. ನಿಮ್ಮನ್ನ ನೀವು ಕಡಿಮೆ ಅನ್ಕೋಬೇಡಿ, ಡಿಮೋಟಿವೇಟ್ ಆಗುವ ಅವಶ್ಯಕತೆನೇ ಇಲ್ಲ. ನನಗೆ ಏನು ಬರೋದಿಲ್ಲ, ನನ್ನ ಹತ್ರ ಒಂದು ವೇಳೆ ಡಿಗ್ರಿ ಇಲ್ಲ, ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಇಷ್ಟೊಂದು ಶ್ರೀಮಂತ ಆಗಿಲ್ಲ, ಈ ತರ ಹೇಳೋದು ಮೊದಲು ಬಿಟ್ಟಾಕಿ. ನಿಮ್ಮನ್ನ ನೀವು ನಂಬಿಲ್ಲ ಅಂದ್ರೆ ಜನ ಕೂಡ ನಿಮ್ಮನ್ನ ನಂಬೋದಿಲ್ಲ. ನಿಮ್ಮ ತಂದೆ ತಾಯಿ ರಿಚ್ ಆಗಲಿಲ್ಲ ಅಂದ್ರೆ ಆ ಟೈಮ್ ಬೇರೆ ಆಗಿತ್ತು. ಆದರೆ ಈ ಜನರೇಷನ್ ಬೇರೆ ಇದೆ. ಈಗ ನಿಮ್ಮೆಲ್ಲರಿಗೂ ಇಂಟರ್ನೆಟ್ ಜೋಡಿಸಿದೆ, ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಈಸಿಯಾಗಿ ಕಲಿಬಹುದು. ಹಾಗಿದ್ರೆ ಇವಾಗ ತಿಳಿಯೋಣ ಆ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ, ಅಂದ್ರೆ ಫಾಸ್ಟ್ ಲೈನ್ ಕ್ಯಾಟಗರಿ ಬಗ್ಗೆ. ಈ ದಾರಿ ಅದೇ ದಾರಿ ಇದೆ, ನೀವು ಸ್ಪೀಡ್ ಆಗಿ ಎ ನಿಂದ ಬಿ ವರೆಗೆ ಹೋಗ್ತೀರಾ. ಈ ಕ್ಯಾಟಗರಿನಲ್ಲಿ ಜಾಬ್ ಡಿಸೋಸ್, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್, ವಾರನ್ ಬಫೆಟ್ ಇಂಥವರ ಹೆಸರು ಬರುತ್ತೆ. ಆದರೆ ಇಂಥವರ ಹೆಸರು ಬರೋದಿಲ್ಲ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿ ಕಂಫರ್ಟೇಬಲ್ ಆದ ಜೀವನ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಇಂಥವರು ಫಾಸ್ಟ್ ಲೈನ್ ನಿಂದ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿದ್ರು, ಆದ್ರೆ ಇನ್ನೂ ಕೆಲವೊಬ್ರು ತುಂಬಾ ರಿಚ್ ಆಗ್ತಾ ಹೋದ್ರು. ಮತ್ತೆ ಈ ಫಾಸ್ಟ್ ಲೈನ್ ನಲ್ಲಿ ನಡೆಯುವಂತವರಿಗೆ ಗೊತ್ತಿರುತ್ತೆ ದುಡ್ಡಿನಕ್ಕಿಂತ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಟೈಮ್. ಒಂದ್ ವೇಳೆ ಇದು ನಮ್ಮ ಕೈನಿಂದ ಹೋದ್ರೆ ಮರಳಿ ಬರೋದಿಲ್ಲ ಅನ್ನೋದು ಇವರಿಗೆ ಗೊತ್ತಿರುತ್ತೆ. ಅದೇ ತರ ನಿಮ್ಮ ಈ ಯಂಗ್ ವಯಸ್ಸು ಕಳೆದು ಹೋದ್ರೆ ಮತ್ತೆ ಮರಳಿ ಬರೋದಿಲ್ಲ. ಅದಕ್ಕೆ ಇವರು ಹಣ ಉಳಿಸೋದಕ್ಕಿಂತ ಹಣ ಸಂಪಾದನೆ ಮಾಡುವುದರ ಕಡೆ ಗಮನ ಹರಿಸಿದ್ರು. ಯಾಕಂದ್ರೆ ಹಣ ನೀವು ಅಷ್ಟೇ ಸೇವ್ ಮಾಡ್ತೀರಾ, ಎಷ್ಟು ಸಂಪಾದನೆ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಅದಕ್ಕೆ ಈ ಫಾಸ್ಟ್ ಲೈನ್ ನಲ್ಲಿ ನಡೆಯುವಂತ ಜನ ಮೊದಲಿಗೆ ಒಂದು ಬೇರೆ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿರ್ತಾರೆ. ಇದರಿಂದ ಅವರು ಮಲ್ಕೊಂಡ್ರು ಹಣ ಸಂಪಾದನೆ ಮಾಡ್ತಾನೆ ಇರ್ತಾರೆ. ಮತ್ತೆ ಯಾವಾಗ ಅವರ ಈ ಪೂರ್ತಿ ಸಿಸ್ಟಮ್ ಸೆಟ್ ಆಗುತ್ತೆ, ಅವರು ಈ ಆಕ್ಟಿವ್ ಇನ್ಕಮ್ ನಿಂದ ಇನ್ನು ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೆ. ಮತ್ತೆ ಇದನ್ನ ಪ್ಯಾಸಿವ್ ಇನ್ಕಮ್ ನ ಮಷಿನ್ ನಲ್ಲಿ ಹಾಕ್ತಾರೆ. ಇದರಿಂದ ಇನ್ನು ಜಾಸ್ತಿ ಶ್ರೀಮಂತ ಆಗ್ತಾನೆ ಇರ್ತಾರೆ. ಅದಕ್ಕೆ ವಾರನ್ ಬಫೆಟ್ ಹೇಳ್ತಾರೆ, ನೀವು ನಿದ್ದೆ ಮಾಡುವಾಗ ಹಣ ಸಂಪಾದಿಸುವ ಮಾರ್ಗವನ್ನು ಕಂಡುಕೊಳ್ಳಲಿಲ್ಲ ಅಂದ್ರೆ ನೀವು ಸಾಯುವವರೆಗೂ ಹಣ ಸಂಪಾದನೆ ಮಾಡಲೇಬೇಕಾಗತ್ತೆ ಅಂತಾರೆ. ಅದೇ ತರ ಒಂದ್ ವೇಳೆ ನೀವು ಕೂಡ ನಿಮ್ಮ ಆಫೀಸ್ ಬಾಸ್ಗೆ ನನಗೆ ಸ್ಯಾಲರಿ ಡಬಲ್ ಮಾಡಿ ಕೊಡಿ ಅಂದ್ರೆ ಆತ ಜಾಬ್ ಬಿಡು ಅಂತಾನೆ ಅಲ್ವಾ. ಆದರೆ ಅದನ್ನ ಫಾಸ್ಟ್ ಲೈನ್ ನಲ್ಲಿ ನಡೆಯುವಂತ ಜನ ಮಾಡಿದ್ರೆ ಸರಿ ಅನ್ಸುತ್ತೆ. ಯಾಕಂದ್ರೆ ಅವರು ಇನ್ವೆಸ್ಟ್ ಮಾಡಿರುವ ಹಣ ಕಾಂಪೌಂಡ್ ಆಗಿ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇರುತ್ತೆ. ಇದರಿಂದ ಅವರು ಅವರಿಗೆ ಬೇಕಾಗಿರುವ ಜೀವನ ಬದುಕ್ತಾರೆ. ಆದರೆ ಇದನ್ನ ಮಾಡುವುದು ಅಷ್ಟು ಸುಲಭವಾದ ಕೆಲಸ ಇಲ್ಲ. ಯಾಕಂದ್ರೆ ನಿಮಗೆ ಶಾಲೆಯಲ್ಲಿ ಇದನ್ನ ಹೇಳೋದಿಲ್ಲ, ಮತ್ತೆ ಯಾರು ಕೂಡ ಇದರ ಬಗ್ಗೆ ಟ್ರೈನಿಂಗ್ ಕೊಡೋದಿಲ್ಲ. ಇದನ್ನ ಕಲಿಯಲು ನೀವು ಸೆಲ್ಫ್ ಲರ್ನಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ 99% ಟೀನೇಜರ್ ಸೈಡ್ ಲೈನ್ ನಲ್ಲೇ ಇರ್ತಾರೆ. ಮತ್ತೆ 30ರಿಂದ 40ನೇ ವಯಸ್ಸಿಗೆ ಬಂದ್ಮೇಲೆ ಒಂದೆರಡು ಫೈನಾನ್ಷಿಯಲ್ ಕ್ರೈಸಿಸ್ ನೋಡಿದ್ರೆ ಅವರು ಕೂಡ ಸುಮ್ಮನೆ ಸೆಕೆಂಡ್ ಲೈನ್ ನಲ್ಲೇ ನಡೀತಾರೆ, ಅಂದ್ರೆ ಸ್ಲೋ ಲೈನ್ ನಲ್ಲೇ ಬರ್ತಾರೆ. ಮತ್ತೆ ಅವರು ಕೂಡ ಇದೇ ಸರಿಯಾದ ದಾರಿ ಅನ್ಕೋತಾರೆ. ತುಂಬಾ ಕಡಿಮೆ ಜನ ಇರ್ತಾರೆ ಈ ಫಾಸ್ಟ್ ಲೈನ್ ನಲ್ಲಿ ತಮ್ಮ ಫೈನಾನ್ಷಿಯಲ್ ಜರ್ನಿನ ಪ್ರಾರಂಭ ಮಾಡ್ತಾರೆ, ಮತ್ತೆ ಅವರೇ ಈ ಫೈನಾನ್ಷಿಯಲ್ ಜರ್ನಿನ ಕಂಪ್ಲೀಟ್ ಕೂಡ ಮಾಡ್ತಾರೆ. ಒಂದ್ ವೇಳೆ ನೀವು ಈ ಫಾಸ್ಟ್ ಲೈನ್ ನಲ್ಲಿ ಬರಬೇಕು ಅಂದ್ರೆ ನಿಮ್ಮ ಬಳಿ ಕೇವಲ ಎರಡೇ ದಾರಿಗಳಿವೆ. ಮೊದಲನೇದಿದೆ ಬಿಸ್ನೆಸ್, ಎರಡನೇದಿದೆ ಇನ್ವೆಸ್ಟಿಂಗ್. ಇದನ್ನ ಬಿಟ್ಟು ಮೂರನೇ ದಾರಿ ಇಲ್ವೇ ಇಲ್ಲ. ಹಾಗಿದ್ರೆ ಮೊದಲಿಗೆ ತಿಳಿಯೋಣ ಬಿಸ್ನೆಸ್. ನೋಡಿ, ಇದು ನೋಡಲು ಎಷ್ಟು ಸರಿಯಾಗಿ ಕಾಣಿಸುತ್ತೆ ಅಷ್ಟೇ ಇದರಲ್ಲಿ ಹಾರ್ಡ್ ವರ್ಕ್ ಕೂಡ ಬೇಕಾಗುತ್ತೆ. ಒಂದ್ ವೇಳೆ ನಿಮಗೆ ಬಿಸ್ನೆಸ್ ಮಾಡುವ ಆಸೆ ಇದ್ರೆ ನೀವು ಪ್ರೋಸೆಸ್ ಕಡೆ ಗಮನ ಕೊಡಬೇಕು, ಅದರ ಔಟ್ಕಮ್ ಕಡೆ ಅಲ್ಲ. ಯಾಕಂದ್ರೆ ಬಿಸ್ನೆಸ್ ನಲ್ಲಿ ರಾತೋರಾತ್ರಿ ಸಕ್ಸಸ್ ಸಿಗೋದಿಲ್ಲ, ಅದಕ್ಕೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಎರಡನೇ ದಾರಿ ಇದೆ ಇನ್ವೆಸ್ಟಿಂಗ್. ಇಲ್ಲಿ ತುಂಬಾ ಜನರಿಗೆ ಅನಿಸಿರುತ್ತೆ ವಾರನ್ ಬಫೆಟ್ ವಯಸ್ಸಿದೆ 93 ವರ್ಷ, ಈ ವಯಸ್ಸಿನಲ್ಲಿ ಅವರು ಹೇಗೆ ಎಂಜಾಯ್ ಮಾಡ್ತಾರೆ ಅನಿಸಿರುತ್ತೆ. ಆದರೆ ನಿಮಗೆ ಗೊತ್ತಾ, ವಾರನ್ ಬಫೆಟ್ 30ನೇ ವಯಸ್ಸಿನಲ್ಲೇ ಕೋಟ್ಯಾಧಿಪತಿ ಆಗಿದ್ರು. ಅದು ಕೇವಲ ಹಣ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಕೂಡ 1960ರಲ್ಲಿ. ಆಗ ಕೋಟ್ಯಾಧಿಪತಿ ಆಗೋದು ಸಾಮಾನ್ಯ ಮಾತು ಆಗಿರಲಿಲ್ಲ. ಆದರೆ ವಾರನ್ ಬಫೆಟ್ ಇಷ್ಟೊಂದು ಶ್ರೀಮಂತ ಆಗಿದ್ದು ಹೇಗೆ ಅಂದ್ರೆ ಸರಿಯಾದ ಟೈಮ್ ನಲ್ಲಿ ಸರಿಯಾದ ಕಂಪನಿಗಳ ಸ್ಟಾಕ್ ಗಳನ್ನು ಖರೀದಿ ಮಾಡುವ ಮೂಲಕ. ನಾನು ನಿಮಗೆ ರಿಕಮೆಂಡ್ ಮಾಡ್ತಿಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ, ಆದರೆ ನೀವು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಥವಾ ಸೇವ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ದ ಮಿಲಿಯನಿಯರ್ ಫಾಸ್ಟ್ ಲೈನ್ ಪುಸ್ತಕದ ಕೆಲವೊಂದು ಲರ್ನಿಂಗ್ ಲೆಸನ್ಸ್. ಆದಷ್ಟು ಸಾಮಾಜಿಕ ಜಾಲತಾಣಗಳತ್ತ ಗಮನ ಕಡಿಮೆ ಮಾಡಿ. ಈ ತರ ಮೋಟಿವೇಶನಲ್ ವಿಡಿಯೋ ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬಾಯ್ ಬಾಯ್.